ನೀವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅಡಿಕೆ ಹಾಳೆತಟ್ಟೆ ತಯಾರಿಕೆ, ಪ್ರೊಡಕ್ಷನ್ ಆಫ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್. ಈ ಉದ್ದಿಮೆ ಅತಿ ಕಡಿಮೆ ಸಮಯದಲ್ಲಿ ಬಹಳಷ್ಟು ಲಾಭವನ್ನು ಕೊಡುವಂತಹುದು. ಇಂದಿನ ಈ ವಿಡಿಯೋದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ನಿರ್ಮಾಣಗೊಂಡಿರುವ ಹಾಳೆತಟ್ಟೆ ತಯಾರಿಕಾ ಘಟಕವನ್ನು ನೋಡಲಿದ್ದೇವೆ. ಅದಕ್ಕೂ ಮುಂಚೆ ಈ ಘಟಕವನ್ನು ನಿರ್ಮಿಸಿದ ಶ್ರೀನಾಥ್ ಬಡೇಕೈಲು ಇವರೊಂದಿಗೆ ಮಾತಾಡೋಣ. ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಮ್ಮೊಂದಿಗೆ ಪ್ರಕೃತಿ ಇಂಜಿನಿಯರಿಂಗ್ ವರ್ಕ್ಸ್ನ ಓನರ್ ಶ್ರೀನಾಥ್ ಬಡೇಕೈಲು ಇದ್ದಾರೆ. ಸರ್, ವೆಲ್ಕಮ್ ಸರ್. ಇವರು ಸುಮಾರು 10-15 ವರ್ಷಗಳಿಂದ ಅರೇಕಾ ಲೀಫ್ ಪ್ಲೇಟ್ಸ್ ತಯಾರಿಕೆ ಮತ್ತು ಅದಕ್ಕೆ ಬೇಕಾದ ಮಷಿನ್ಸ್ಗಳ ತಯಾರಿಕೆಯಲ್ಲಿ ಅನುಭವ ಹೊಂದಿರುವವರು. ಹಲವಾರು ಪ್ರದೇಶಗಳಿಗೆ, ಹಲವಾರು ಜಿಲ್ಲೆಗಳಿಗೆ ಆ ಮಷಿನ್ಸ್ಗಳನ್ನು ಸೇಲ್ ಮಾಡ್ತಿದ್ದಾರೆ, ಇಲ್ಲೇ ತಯಾರಿಕೆ ಮಾಡಿ ಸೇಲ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಸುಮಾರು ಮಷಿನ್ಸ್ಗಳಿದೆ, ಮತ್ತು ಡ್ರೈಯರ್ ಇದೆ, ಅಡಿಕೆ ಹಾಳಿನ ಹುಡಿ ಮಾಡೋ ಮಷಿನ್ಸ್ಗಳು ಕೂಡ ಇಲ್ಲೇ ತಯಾರಿಕೆ ಮಾಡಿ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವರ ಅತಿ ಕಡಿಮೆ ಲೋ ಬಜೆಟ್ನಲ್ಲಿ ಒಂದು ಫುಲ್ ಅಡಿಕೆ ಹಾಳೆತಟ್ಟೆ ತಯಾರಿಕಾ ಒಂದು ಘಟಕವನ್ನು ಸ್ಥಾಪಿಸಿದ್ದಾರೆ ಕೂಡ. ಅದರ ಬಗ್ಗೆ ಮಾಹಿತಿ ಕೂಡ ನೀಡ್ತಾರೆ. ಅದರ ಸಂಪೂರ್ಣ ವಿಡಿಯೋ ಕೊನೆ ತನಕ ನೋಡಿ, ಇದರಲ್ಲಿ ಗೊತ್ತಾಗ್ತದೆ. ಸರ್, ಹೇಗೆಲ್ಲ ಯಾವ ಮಷಿನ್ಸ್ಗಳೆಲ್ಲ ನೀವು ತಯಾರಿಕೆ ಮಾಡ್ತೀವಿ, ಅದರ ಬೆಲೆ ಏನು, ಎಲ್ಲಿಗೆಲ್ಲ ರಫ್ತು ಮಾಡ್ತಿದ್ದೀರಿ ಹೇಳ್ಬೋದು ಸರ್ ಮಾಹಿತಿ? ಎಲ್ಲರಿಗೂ ನಮಸ್ತೆ. ನಾವು ಹೈಡ್ರೋಲಿಕ್ ಮಿಷಿನ್ ತಯಾರಿಸ್ತೇವೆ. ಹೈಡ್ರೋಲಿಕ್ ಮಿಷಿನ್ 6 ಡೈಗಳ ಅಂದಾಜು ಬೆಲೆ ಸಾಧಾರಣ 3 ಲಕ್ಷ ಆಗುತ್ತದೆ. ಮತ್ತು ಅದರ ಸೇಲ್ಸ್ ಮತ್ತು ಸರ್ವಿಸ್ ಕೂಡ ನಾವೇ ಕೊಡ್ತೇವೆ. ಮತ್ತು ರಿಪೇರಿ ಕೂಡ ನಾವು ಮಾಡ್ತೇವೆ. ಡೈಸ್ ಏನೋ ಪ್ರಾಬ್ಲಮ್ ಇದ್ರು ಶಾರ್ಪ್ ಮೆಶ್ ಎಲ್ಲ ಮಾಡಿ ನಾವೇ ಮಾಡಿ. ಆಮೇಲೆ ಮ್ಯಾನುವಲ್ ಆಟೋಕಟ್ ಅಂತ ಬರುತ್ತೆ. ಮ್ಯಾನುವಲ್ ಆಟೋಕಟ್ ಡೈ ಬರುತ್ತೆ. ಮ್ಯಾನುವಲ್ ಆಟೋಕಟ್ ಡೈ ಒಂದರ ಬೆಲೆ ಒಂದು 37,000 ತನಕ ಆಗುತ್ತೆ ಮಿಷಿನ್. ಅದರದ್ದು ಕೂಡ ಬ್ಲೇಡ್ ಏನಾದರೂ ಶಾರ್ಪ್ ಮೆಶ್ ಎಲ್ಲ ಹೋದ್ರೆ ನಾವೇ ರಿಪೇರಿ ಮಾಡಿ ಕೊಡ್ತೀವಿ. ಆಮೇಲೆ ಮ್ಯಾನುವಲ್ ಮಿಷಿನ್ ಅಂತ ಬರುತ್ತೆ. ಮ್ಯಾನುವಲ್ ಮಿಷಿನ್ ಅಂದರೆ ಏನು ಪ್ರಾಬ್ಲಮ್ ಬರೋದು, ಕೈಯಲ್ಲಿ ಕಟ್ ಮಾಡಿ. ಅದರ ಬೆಲೆ ಸಾಧಾರಣ ಒಂದು 20,000 ಅಂದಾಜು. ಆಮೇಲೆ ಡೈ ವರ್ಕ್ ಎಲ್ಲ, ಡೈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಾವೇ ಮಾಡ್ತೇವೆ. ಆಮೇಲೆ ಹಾಲೆ ಹುಡಿ ಮಾಡೋ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಾಲೆ ಹುಡಿ ಮಾಡೋದು. ಅದಕ್ಕೆ ಎಷ್ಟಾಗ್ಬೋದು? ಅದಕ್ಕೆ ಸಾಧಾರಣ ಒಂದು 45,000 ತನಕ ಆಗುತ್ತೆ. ಮತ್ತೆ ಡ್ರೈಯರ್ಸ್ ಎಲ್ಲ. ಆಮೇಲೆ ಓವೆನ್ ನಾವು ಒಂದು 3 ಕಿಲೋವ್ಯಾಟ್ 1000 ಪ್ಲೇಟ್ ಹಾಕೋ ತನಕ ಒಂದು ಮಾಡಿ ಕೊಡ್ತೇವೆ. ಸಾಧಾರಣ ಅದರ ಬೆಲೆ ಒಂದು 35,000 ತನಕ ಆಗುತ್ತೆ. ಆಮೇಲೆ ಇದು ನೆರಿಯದಲ್ಲಿ ಒಂದು ಯೂನಿಟ್ ಮಾಡಿದ್ದೇವೆ ನಾವು. ಹೌದು, ಘಟಕ ಸ್ಥಾಪಿಸಿದ್ದೇವೆ. ಅದರ ಎಷ್ಟು ವೆಚ್ಚ ಆಗುತ್ತದೆ ಒಂದು ಘಟಕವನ್ನು ಸ್ಥಾಪಿಸಲು? ಲೋ ಬಜೆಟ್ ಅಲ್ಲಿ, ತುಂಬಾ ಲೋ ಬಜೆಟ್ ಅಲ್ಲಿ ಮಾಡಿದ್ದೇವೆ. ಅಂದ್ರೆ ಸಂಪೂರ್ಣ ಸಿಸ್ಟಮಿಕ್ ಆಗಿದೆ. ಸಾಧಾರಣ ಅದು ಸಂಪೂರ್ಣವಾಗಿ ಫುಲ್ ಒಂದು 6 ಲಕ್ಷದಲ್ಲಿ ಆಗಿದೆ. 6 ಲಕ್ಷದಲ್ಲಿ ಅದು ಬಹಳ ಕಡಿಮೆ ಬಜೆಟ್. ಹೌದು, ಬಹಳ ತುಂಬಾ ಫುಲ್ ಬಿಲ್ಡಿಂಗ್ ಸಮೇತ ಸೇರಿ, ಬಿಲ್ಡಿಂಗ್ ಮಿಷನರಿ ಎಲ್ಲ ಸೇರಿ 6 ಬಜೆಟಲ್ಲಿ ಆಗಿದೆ, 6 ಲಕ್ಷದಲ್ಲಿ ಆಗಿದೆ. ಈಗಿನ ಯುವಕರು ಅಂದರೆ ಸುಮಾರು ಜನ ಕೆಲಸ ಇಲ್ಲದೆ ಮನೇಲಿ ಬಂದು ಕೂತ್ಕೊಂಡಿದ್ದಾರೆ ಕೊರೋನಾ ಸಮಯದಲ್ಲಿ. ಹಾಗಿರುವಾಗ ಅವರಿಗೆ ಹೇಗೆ ನೀವು ಸಪೋರ್ಟಿವ್ ಆಗಿದ್ದೀರಿ? ಅಂದರೆ ಅವರಿಗೆ ಸಂಪೂರ್ಣ ಹಾಲೆತಟ್ಟೆ ತಯಾರಿಸುವ ಮಾಹಿತಿಯನ್ನು ಕೊಡುತ್ತೇವೆ. ಮತ್ತು ಅವರಿಗೆ ಇದು ಬ್ಯಾಂಕ್ ಲೋನ್ಗೆ ಬೇಕಾಗುವ ಕೊಟೇಶನ್ ಎಲ್ಲ ಕೊಡ್ತೇವೆ. ಬ್ಯಾಂಕ್ ಲೋನ್ಗೆ ಯಾವುದಾದ್ರೂ ಸಬ್ಸಿಡಿ ಎಲ್ಲ ಲೋನ್ ಎಲ್ಲ ಇದ್ದರೆ ಅದಕ್ಕೆ ಬೇಕಾಗುವ ಕೊಟೇಶನ್ ಎಲ್ಲ ಕೊಡ್ತೇವೆ. ಆಮೇಲೆ ಕೊಟೇಶನ್ ಬಂದ ಮೇಲೆ ಮಿಷಿನ್ ರೆಡಿ ಮಾಡಿ ಕೊಡ್ತೇವೆ. ಆಮೇಲೆ ಅವರಿಗೆ ಫುಲ್ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇವೆ ನಾವು. ಹಾಲೆತಟ್ಟೆ ಯಾವ ರೀತಿ ತಯಾರಿಸಬಹುದು, ಯಾವ ರೀತಿ ಪ್ರೊಡಕ್ಷನ್ ಮಾಡ್ಬೋದು, ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು, ಯಾವ ಥರ ಕ್ವಾಲಿಟಿ ತೆಗಿಬೋದು, ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡುತ್ತೇವೆ. ಏನು ಪ್ರಾಬ್ಲಮ್ ಅಂದರೆ ನಮಗೆ ಕಾಲ್ ಮಾಡಿದರೆ ನಾವು ಫುಲ್ ಮಾಹಿತಿಯನ್ನು ನೀಡ್ತೇವೆ. ನೆರಿಯದಲ್ಲಿ ಒಂದು ಹಾಳೆತಟ್ಟೆ ತಯಾರಿಕೆ ಘಟಕವನ್ನು ಸ್ಥಾಪಿಸಿದ್ದೀರಿ. ಅದರ ಬಗ್ಗೆ ಹೇಗೆ ಯುವಕರಿಗೆ ಮತ್ತು ವೀಕ್ಷಕರಿಗೆ ಮಾಹಿತಿ ನೀಡ್ತೀರಿ? ಅಂದರೆ ಅದು ಸಾಧಾರಣ ಒಂದು 60 ಫೀಟ್ ಉದ್ದ 30 ಫೀಟ್ ಆಗಲ್ಲ ಗೋಡೌನ್ ಇದೆ, ಬಿಲ್ಡಿಂಗ್ ಮಾಡಿದ್ದೇವೆ. ಸಾಧಾರಣ 1800 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್. ಅದು ಸಾಧಾರಣ 2.5 ಲಕ್ಷ ಅಂದಾಜು ಬಜೆಟ್ ಆಗಿದೆ. ಮತ್ತು ಹಾಲೆ ತೊಳಿಲಿಕ್ಕೆ ಒಂದು ಸಪರೇಟ್ ಟ್ಯಾಂಕ್ ಎಲ್ಲ ಸಿಸ್ಟಮ್ ಮಾಡಿದ್ದೇವೆ. ಕಂಪ್ರೆಷರ್ ಎಲ್ಲ ಇದೆ ಅದರಲ್ಲಿ. ಆಮೇಲೆ ಒಂದು ಮ್ಯಾನುವಲ್ ಆಟೋಕಟ್ 4 ಡೈಸ್ ಇದೊಂದು ಮಿಷಿನ್ ಒಂದು ಲೇಬರಿಗೆ. ಆಮೇಲೆ ಒಂದು ಮ್ಯಾನುವಲ್ ಮಿಷಿನ್ 3 ಇದೆ, 3 ಮಿಷಿನ್ ಒಂದು ಲೇಬರಿಗೆ. ಸಾಧಾರಣ 2-3 ಜನ ಕೆಲಸ ಮಾಡುವಂಥ ಯೂನಿಟ್ ಅಲ್ಲಿ ಮಾಡಿದ್ದೇವೆ. ಆಮೇಲೆ ಹಾಲೆ ಸ್ಟೋರೇಜ್ ಮಾಡೋಕ್ಕೆ ಒಂದು 1 ಲಕ್ಷ ತನಕ ಹಾಲೆ ಸ್ಟೋರೇಜ್ ಮಾಡೋಕ್ಕೆ ಗೋಡನ್ ಇದೆ. ಆಮೇಲೆ ಹಾಲೆ ಪ್ಲೇಟ್ ಪ್ರೊಡಕ್ಷನ್ ಆದದನ್ನು ಸ್ಟಾಕ್ ಮಾಡೋದಕ್ಕೆ ಗೋಡನ್ ಇದೆ ಅದರಲ್ಲಿ. ಆಮೇಲೆ ಓವೆನ್ ಇದೆ, ಓವೆನ್ ಮಾಡಿದೆ. ಆಮೇಲೆ ಹಾಲೆ ತರಲಿಕ್ಕೆ ಒಂದು ಆಟೋ ರಿಕ್ಷಾ ಎಲ್ಲ ತಗೊಂಡಿದ್ದಾರೆ. ಬಟ್ ಯಾವುದೇ ಪ್ರಾಬ್ಲಮ್ ಇದ್ರು, ಯಾವುದೇ ಡೌಟ್ಸ್ ಇದ್ರೆ ನಮ್ಗೆ ಕಾಲ್ ಮಾಡಿ ಕೇಳ್ತೇನೆ. ನಾವು ಅದಕ್ಕೆ ಐಡಿಯಾಸ್ ಎಲ್ಲ ಕೊಡ್ತೇವೆ. ಡಿಸ್ಕ್ರಿಪ್ಷನ್ ಕೆಳಗಡೆ ಇವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇನೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್
ಪೀಪಲ್ಸ್ ಯಾರಾದರೂ ಇದ್ದರೆ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಇವರೆಲ್ಲ ಮಾಹಿತಿ ನೀಡ್ತಾರೆ. ನೀವು ಏನಾದರೂ ಫ್ಯಾಕ್ಟರಿಯನ್ನು ಮಾಡುವಂಥ ಆಗಿದ್ದರೆ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಕೆಳಗೆ ಮತ್ತು ನೆಕ್ಸ್ಟ್ ವಿಡಿಯೋದ ಕೊನೆಯಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ. ಸೊ ಇನ್ನು ನೆರಿಯದ ಘಟಕದ ವಿಡಿಯೋವನ್ನು ತೋರಿಸ್ತೇವೆ. ನೆರಿಯ ಘಟಕದ ಸಂಪೂರ್ಣ ವಿಡಿಯೋ ಇದೆ, ಎಷ್ಟೆಲ್ಲ ಮಷಿನ್ಸ್ ಇನ್ಸ್ಟಾಲೇಷನ್ ಇದೆ, ಹೇಗೆಲ್ಲ ಇದೆ ಅಂತ. ಸೊ ವಿಡಿಯೋ ಕೊನೆ ತನಕ ನೋಡಿ. ಅತಿ ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಿದ ಉತ್ತಮ ದರ್ಜೆಯ ಘಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದಲ್ಲಿದೆ. ಬನ್ನಿ ಸಂಪೂರ್ಣ ಘಟಕವನ್ನು ನೋಡೋಣ. ಇದು 30x60 ಉದ್ದ ಅಗಲ ಇರುವಂಥ ಗೋಡನ್. ಪ್ರತಿ ಮನೆಯಿಂದ ತಂದಂಥ ಹಾಳೆಯನ್ನು ಈ ಗೋಡನ್ನಲ್ಲಿ ಸ್ಟೋರ್ ಮಾಡ್ತೇವೆ. ಮಳೆಗಾಲದ ಸಮಯದಲ್ಲಿ ಇದೇ ಗೋಡನ್ನಿಂದ ಹಾಳೆಯನ್ನು ತೆಗೆದು ಪ್ರೊಡಕ್ಷನ್ ಮಾಡ್ತಾರೆ. ಈ ಗೋಡನ್ನಲ್ಲಿ ಸುಮಾರು 1 ಲಕ್ಷದವರೆಗೆ ಹಾಳೆಯನ್ನು ಸ್ಟೋರ್ ಮಾಡಬಹುದು. ಮೇಲ್ಗಡೆ ಟಾಟಾ ಶೀಟ್ ಮೂಲಕ ಕವರ್ ಮಾಡಿದೆ ಮತ್ತು ಸುತ್ತ ಸೋಲಾರ್ ಟರ್ಪಲಿಂಗ್ಗಳಿಂದ ಮುಚ್ಚಿದ್ದೇವೆ. ಮಳೆಗಾಲದಲ್ಲಿ ಬೂಸ್ಟ್ ಹಿಡಿಯುವಂಥದ್ದು ಅಥವಾ ಒದ್ದೆ ಆಗುವಂಥ ಯಾವುದೇ ತೊಂದರೆಗಳು ಈ ಗೋಡನ್ನಲ್ಲಿ ಇರುವುದಿಲ್ಲ. ತಂದಂಥ ಹಾಳೆಯನ್ನು ವಾಶ್ ಮಾಡುವಂತಹ ಸ್ಥಳ ಆಗಿದೆ. ಇಲ್ಲಿ ಒಂದು ವಾಶ್ ಟ್ಯಾಂಕ್ ಇದೆ. ನಂತರ ಇಲ್ಲಿ 17,000 ರೂಪಾಯಿಯ ಒಂದು ಪಂಪ್ ಇದೆ. ಇದರ ಮೂಲಕ ಈ ಟ್ಯಾಂಕಿನಿಂದ ನೀರನ್ನು ತೆಗೆದುಕೊಂಡು ಈ ಹೈ ಸ್ಪೀಡ್ ಸ್ಪ್ರೇ ಮೂಲಕ ಪ್ರತಿ ಹಾಳೆಯನ್ನು ಸ್ವಚ್ಛಗೊಳಿಸಬೇಕಾಗ್ತದೆ. ಇದು ಮ್ಯಾನ್ಯುಯಲ್ ಅಟ್ಟಕಟ್ ಮಷಿನ್. ಇದರ ಸಂಪೂರ್ಣ ಒಂದು 4 ಮಷಿನ್ಗೆ ಸಂಪೂರ್ಣ ವೆಚ್ಚ 1,40,000 ಆಗ್ತದೆ. ಇದು ಒಂದು ದಿನದಲ್ಲಿ ನಮಗೆ ಸುಮಾರು 1,200 ಎಕ್ಸ್ಪೋರ್ಟ್ ಕ್ವಾಲಿಟಿ ಹಾಳೆ ತಟ್ಟೆ ತಯಾರಿಸಬಹುದು. ಇಂಥ ಉತ್ತಮವಾದ ಹಾಳೆ ತಟ್ಟೆಯನ್ನು ತಯಾರಿಸಬಹುದು. ಇದರ ಸ್ಪೆಷಾಲಿಟಿ ಏನಂದರೆ, ಈ ಅಟೋಕಟ್ ಮಷಿನ್ ಸ್ಪೆಷಾಲಿಟಿ ಏನಂದರೆ, ನಾವು ಹಾಳೆಯನ್ನು ಕೊಟ್ಟರಾಯಿತು ಮತ್ತು ಅದರ ಬದಿಯನ್ನು ಅದೇ ಕಟ್ ಮಾಡಿ ನಮಗೆ ಕೊಡ್ತದೆ. ನಾವು ಹಾಳೆಯನ್ನು ಕೊಡುವುದು, ನಂತರ ತಟ್ಟೆಯನ್ನು ತೆಗೆದುಕೊಳ್ಳುವಂಥದ್ದು ಕಾರ್ಯ. ಇದು ಮ್ಯಾನ್ಯುಯಲ್ ಮಷಿನಲ್ಲಿ ನಾವು ಹಾಳೆಯನ್ನು ನೀಡಿದ ನಂತರ ಅದರ ಬದಿಯ ಪೋರ್ಷನನ್ನು ನಾವು ಬ್ಲೇಡ್ ಮೂಲಕ ಕಟ್ ಮಾಡಿಕೊಳ್ಬೇಕಾಗ್ತದೆ. ಒಂದು ದಿನದಲ್ಲಿ ಮ್ಯಾನ್ಯುಯಲ್ ಮಷಿನ್ನಲ್ಲಿ ಸುಮಾರು 750 ಹಾಳೆ ತಟ್ಟೆಯನ್ನು ತಯಾರಿಸಬಹುದು. ಇದರ ಸಂಪೂರ್ಣ 3 ಮಷಿನ್ನ ಸಂಪೂರ್ಣ ಖರ್ಚು 60,000 ರೂಪಾಯಿ ಆಗ್ತದೆ. ಇದು ಯಾವುದೇ ಮೇಂಟೆನೆನ್ಸ್ ಬರುವುದಿಲ್ಲ, ಅಂದರೆ ರಿಪೇರಿ ಅಂತ ಯಾವುದೇ ಕೆಲಸ ಈ ಮಷಿನ್ನಲ್ಲಿ ಬರುವುದಿಲ್ಲ. ತಯಾರಿಸಿದ ಹಾಳೆ ತಟ್ಟೆಯಲ್ಲಿರುವ ಮಾಯಿಶ್ಚರ್ ಕಂಟೆಂಟ್ ಒಣಗಿಸಲು ಈ ಓವೆನ್ನಲ್ಲಿ ಇಡ್ತೇವೆ. ಈ ಓವೆನ್ಗೆ 3 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಬೇಕಾಗ್ತದೆ. ಬರೀ 2 ಗಂಟೆಯಲ್ಲಿ 1,000 ಹಾಳೆ ತಟ್ಟೆಯನ್ನು ಒಣಗಿಸಬಹುದು. ಒಣಗಿಸಿದ ಹಾಳೆ ತಟ್ಟೆ ಉತ್ತಮ ಕ್ವಾಲಿಟಿಯಲ್ಲಿ ಇರ್ತದೆ. ಇಂತಹ ಹಾಳೆ ತಟ್ಟೆ ನಮಗೆ ಸಿಗ್ತದೆ. ಈ ಒಣಗಿಸಿದ ನಂತರ ಪ್ಯಾಕೇಜಿಂಗ್ ಮಾಡ್ತೇವೆ. ಪ್ಯಾಕೇಜಿಂಗ್ ಮಾಡಿದ ಹಾಳೆ ತಟ್ಟೆ ಸುಮಾರು 6 ತಿಂಗಳವರೆಗೆ ಯಾವುದೇ ರೀತಿಯಲ್ಲಿ ಬೂಸ್ಟ್ ಅಥವಾ ಫಂಗಸ್ ಹಿಡಿಯದೆ ಉತ್ತಮ ಕ್ವಾಲಿಟಿ ನಮಗೆ ಸಿಗ್ತದೆ. ಈ ಸಂಪೂರ್ಣ ಒಂದು ಓವೆನ್ನ ಖರ್ಚು 35,000 ತನಕ ಆಗ್ತದೆ. ಪ್ಯಾಕ್ ಮಾಡಿದಂಥ ಹಾಳೆ ತಟ್ಟೆಯನ್ನು ಈ ಗೋಡನ್ನಲ್ಲಿ ಇಡ್ತೇವೆ. ಸುಮಾರು 50,000 ಹಾಳೆ ತಟ್ಟೆಯನ್ನು ಈ ಗೋಡನ್ನಲ್ಲಿ ನಾವು ಸಂಗ್ರಹಿಸಬಹುದು. ಮಳೆಗಾಲದಲ್ಲಿ ಯಾವುದೇ ರೀತಿಯಲ್ಲಿ ಒದ್ದೆ ಆಗುವಂಥ ತೊಂದರೆ ಈ ಗೋಡನ್ನಲ್ಲಿ ಬರುವುದಿಲ್ಲ. ನಮ್ಮೊಂದಿಗೆ ಈಗ ಪ್ರಕೃತಿ ಲೀಫ್ ಕಪ್ ಇಂಡಸ್ಟ್ರಿ ಸಹ ಸಂಸ್ಥೆಯ ಓನರ್ ಗುರುರಾಜ್ ಇದ್ದಾರೆ. ಗುರುರಾಜ್ ನೆರಿಯ ಇವರಿದ್ದಾರೆ. ಈ ಇಂಡಸ್ಟ್ರಿಯ ಬಗ್ಗೆ ತಮ್ಮ ಅನುಭವ ಮತ್ತು ಸಂಪೂರ್ಣ ಮಾಹಿತಿಯನ್ನು ಇವರಿಗೆ ನೀಡ್ತಾ ಇದ್ದಾರೆ. ನಮಸ್ತೆ, ನಾನು ಗುರುರಾಜ್. ನಾನು SDM ಕಾಲೇಜಿನಲ್ಲಿ BA ಡಿಗ್ರಿ ಮುಗಿಸಿ ನಂತರ ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲಿದ್ದು ಬೇರೆ ಯಾವುದೇ ಕಂಪೆನಿ ಕೆಲಸಗಳಿಗೆ ಹೋಗದೆ ಇರುವಾಗ ನನಗೆ ನನ್ನ ಸಹೋದರರಾದಂಥ ಶ್ರೀಭದಾರ್ತಿಯವರು ಒಂದು ಉತ್ತಮವಾದ ಸಲಹೆಯನ್ನು ನೀಡಿದರು. ಆ ಸಲಹೆ ಏನಂದರೆ, ಈ ಪ್ರಕೃತಿ ಹಾಳೆ ತಟ್ಟೆ ತಯಾರಿಸುವ ಒಂದು ಇಂಡಸ್ಟ್ರಿಯನ್ನು ಮಾಡಿ ಮನೆಯಲ್ಲಿ ಸ್ವ ಉದ್ಯೋಗವನ್ನು ಮಾಡ್ಬೋದು ಅಂತ ಹೇಳಿದರು. ಅದರಂತೆ ನಾನು ಅವರ ಸಹಾಯದಿಂದ ಪ್ರಕೃತಿ ಇಂಜಿನಿಯರಿಂಗ್ ವರ್ಕ್ ಕೊಕ್ಕಡ ಇವರ ನೇತೃತ್ವದಿಂದ ನಾನೊಂದು ಸಣ್ಣ ಬಜೆಟ್ಟಿನಲ್ಲಿ ಇದು ಫ್ಯಾಕ್ಟ್ರಿಯನ್ನು ನಿರ್ಮಿಸಿದ್ದೇನೆ. ನಂತರ ನಾನು ಇಲ್ಲಿ ತಯಾರಿಸಿದ ಹಾಳೆ ತಟ್ಟೆಯನ್ನು ಶ್ರೀ ಅರೇಕಾ ಲೀಫ್ ಕಪ್ ಇಂಡಸ್ಟ್ರಿ ಕೊಕ್ಕಡ ಬಡಕೈಲು ಇವರಿಗೆ ನೀಡ್ತಾ ಇರ್ತೇನೆ. ಈ ಘಟಕದ ಬಗ್ಗೆ ಮಾಹಿತಿ ತಿಳಿತಲ್ಲವೇ? ಅಡಿಕೆ ಹಾಳೆತಟ್ಟೆ ತಯಾರಿಕೆಯ ಬಗ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ನಲ್ಲೂ ನಂಬರ್ ನೀಡಲಾಗಿದ್ದು ನಮ್ಮನ್ನು ಸಂಪರ್ಕಿಸಬಹುದು.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.